ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ರಾಜಕೀಯ ಅಂದರೆ ಯಾರು ಯಾರಿಗೂ ಶತ್ರುಗಳಿಲ್ಲ, ಯಾರು ಮಿತ್ರರೂ ಇಲ್ಲ ಅನ್ನುವಂತಹ ಒಂದು ಮಾತಿದೆ. ಶತ್ರುವಿನ ಶತ್ರು ಮಿತ್ರನೂ ಆಗಬಹುದು, ಮಿತ್ರನ ಮಿತ್ರ ಶತ್ರುವೂ ಕೂಡ ಆಗಬಹುದು. ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ, ತಮ್ಮ ಪಕ್ಷದ ಪ್ರಾಬಲ್ಯವನ್ನು ಜನತೆ ಮುಂದೆ ತೋರಿಸಲಿಕ್ಕೆ ನಾನಾ ವೇಷಗಳನ್ನು ಹಾಕ್ತಾರೆ ರಾಜಕಾರಣಿಗಳು. ಅದನ್ನೇ ಸಮಾವೇಶ ಅಂತ ಮಾಡ್ತಾರೆ. ಈಗಾಗಲೇ JDS ಮತ್ತು BJP ಪಕ್ಷಕ್ಕೆ ತಾನೇನು, ತನ್ನ ಪಕ್ಷದ ಶಕ್ತಿ ಏನು ಅಂತ ಸಿದ್ದರಾಮಯ್ಯನವರು ನಿನ್ನೆ ದೇವೇಗೌಡರ ಒಂದು ತವರು ಜಿಲ್ಲೆಯಲ್ಲಿ ಅಂದರೆ ಹಾಸನದಲ್ಲಿ ಜನ ಕಲ್ಯಾಣೋತ್ಸವ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದರು, ಸಮಾವೇಶವನ್ನು ಮಾಡಿದರು. ಆ ಜನ ಕಲ್ಯಾಣ ಸಮಾವೇಶ ನಿಜಕ್ಕೂ ಅದು BJP ಮತ್ತು JDSಗೆ ಪಕ್ಷಕ್ಕೆ ಟಕ್ಕರ್ ಕೊಡೋದ್ರ ಜೊತೆಗೇ ತಮ್ಮ ಪಕ್ಷದಲ್ಲೇ ಇರುವಂತಹ ಕೆಲವೊಂದಿಷ್ಟು ಆಂತರಿಕ ಕಚ್ಚಾಟ ಆಡ್ತಾ ಇರುವಂತಹ CM ಕುರ್ಚಿಗೆ ಹವಣಿಸ್ತಾ ಇರುವಂತಹ ಕೆಲವೊಂದಿಷ್ಟು ನಾಯಕರುಗಳಿಗೂ ಕೂಡ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಆ ಸಮಾವೇಶ ಒಂದು ಉತ್ತರ ಆಗಿತ್ತು. ಇನ್ನು ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಸಾಕಷ್ಟು ಅಬ್ಬರಿಸಿದ್ರು, ದೇವೇಗೌಡರ ವಿರುದ್ಧವಾಗಿ ಸಾಕಷ್ಟು ವಾಗ್ದಾಳಿಯನ್ನು ಮಾಡಿದ್ರು. ಮತ್ತೊಂದು ಕಡೆ ಈ ಹಳೆ ಮೈಸೂರು ಭಾಗದಲ್ಲಿ JDS ಪ್ರಾಬಲ್ಯ ಇರುವಂತಹ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ತೋರಿಸಲಿಕ್ಕೆ ಮುಂದಿನ ಚುನಾವಣೆಗೆ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಇನ್ನು ಕಾಂಗ್ರೆಸ್ಗೆ ಟಕ್ಕರ್ ಕೊಡಲಿಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸಲಿಕ್ಕೆ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಅದು ಅಭಿನಂದನಾ ಸಮಾವೇಶ. ಈ ಅಭಿನಂದನಾ ಸಮಾವೇಶಕ್ಕೆ ಲಕ್ಷಾಂತರ ಜನ ಕಾರ್ಯಕರ್ತರು ಕೂಡ ಸೇರುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಈಗಾಗಲೇ 3 ಕ್ಷೇತ್ರದಲ್ಲಿ BJP ಮತ್ತು JDS ನಾಯಕರು ಕ್ಷೇತ್ರವನ್ನು ಕಳ್ಕೊಂಡು ಸಾಕಷ್ಟು ಕಂಗಾಲಾಗಿ ಹೋಗಿದ್ದಾರೆ. ಇನ್ನು JDSನ ಕಾರ್ಯಕರ್ತರು ಕೂಡ ಒಂದಿಷ್ಟು ಹತಾಶರಾಗಿದ್ದಾರೆ. ಇನ್ನು JDSನ ಕಾರ್ಯಕರ್ತರನ್ನು ಹುರಿದುಂಬಿಸುವಂತಹ ನಿಟ್ಟಿನಲ್ಲಿ ಆ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿಸೆಂಬರ್ 16ನೇ ತಾರೀಕು ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರ ಜನ್ಮ ದಿನಾಚರಣೆ ಇದೆ. ಜನ್ಮ ದಿನಾಚರಣೆಯ ನಿಮಿತ್ತವಾಗಿ ಮಂಡ್ಯದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದರೆ ನಾವು ಮತ್ತಷ್ಟು ಗಟ್ಟಿಗೊಳ್ತೀವಿ, ಇನ್ನೊಂದು ಕಡೆ JDSನ ಕಾರ್ಯಕರ್ತರಿಗೂ ಕೂಡ ಒಂದು ಶಕ್ತಿ ತುಂಬಿಸುವಂತಹ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಡೋದ್ರ ಜೊತೆಗೇ ಕಾಂಗ್ರೆಸ್ಗೂ ಕೂಡ ಟಕ್ಕರನ್ನು ಕೊಡಲಿಕ್ಕೆ ಈಗ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಇನ್ನೊಂದು ಕಡೆ 2028ರ ಒಂದು ವಿಧಾನಸಭಾ ಚುನಾವಣೆಗೆ ನಾವು ಈಗಿನಿಂದಲೇ ತಯಾರಿಯನ್ನು ಮಾಡ್ಕೊಳ್ತಿದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನೂ ಕೂಡ ಕಾಂಗ್ರೆಸ್ಗೆ ಈಗ ರವಾನೆ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ ಒಂದು ಸಮಾವೇಶ ಒಂದು ಉತ್ತರ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ BJPಯ ನಾಯಕರನ್ನು ಕೂಡ ಕುಮಾರಸ್ವಾಮಿಯವರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರವೂ ಈಗ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರಿಗೆ ಟಕ್ಕರ್ ಕೊಡೋದ್ರ ಜೊತೆಗೇ BJP ಮತ್ತು JDS ಆಲ್ರೆಡಿ ರಾಜ್ಯದಲ್ಲಿ ಮೈತ್ರಿಯಾಗಿದೆ. 2028ರ ರಾಜ್ಯ ವಿಧಾನಸಭಾ ಚುನಾವಣೆಗೆ ನಾವು ಒಂದು ದೊಡ್ಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಡೋದ್ರ ಜೊತೆಗೇ ಒಕ್ಕಲಿಗ ನಾಯಕರನ್ನು ಬೆಳೆಸಿಲ್ಲ ದೇವೇಗೌಡರು ಅನ್ನುವಂತಹ ಅಂಶವನ್ನು ನಿನ್ನೆ ನಡೆದಂತಹ ಸಮಾವೇಶದಲ್ಲಿ CM ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದರು. ಈಗಿನಿಂದಲೇ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಒಂದು JDS ರಾಜ್ಯ ಘಟಕದ ಅಧ್ಯಕ್ಷನನ್ನಾಗಿ ನೇಮಿಸಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ಒಂದು ಕಡೆ ನಡೀತಾ ಇದೆ. ಇನ್ನು ಮುಂದಿನ ಸಾರಥಿ ಹಾಗಾದರೆ ನಿಖಿಲ್ ಕುಮಾರಸ್ವಾಮಿನ ಅನ್ನುವಂತಹ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಹೇಳಿ ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿಂತು ಗೆದ್ದರು. ಅಭೂತಪೂರ್ವವಾದಂತಹ ಗೆಲುವು ಅವರಿಗೆ ಸಿಕ್ತು. ಆ ಕ್ಷೇತ್ರದ ಜನ ಅವ್ರನ್ನ ಕೈ ಹಿಡಿದ್ರು. ಇನ್ನೊಂದು ಕಡೆ ಅವರು ಕೇಂದ್ರದಲ್ಲಿ ಸಚಿವರಾಗಿರೋದ್ರಿಂದ ರಾಜ್ಯದ ಚುಕ್ಕಾಣಿಯನ್ನು ಯಾರು ಹಿಡಿತಾರೆ, ರಾಜ್ಯದ JDS ಪಕ್ಷವನ್ನು ಯಾರು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಚರ್ಚೆಯ ಜೊತೆಯಲ್ಲೇ ನಿಖಿಲ್ ಕುಮಾರಸ್ವಾಮಿಗೆ ಆ ಪಟ್ಟವನ್ನು ಕೊಡಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿ ಒಂದು ಕಡೆ ನಡೀತಾ ಇದೆ. ಮುಂದಿನ 2028ರ ಚುನಾವಣೆಯಲ್ಲಿ ಸುಮಾರು 100 ಕ್ಷೇತ್ರದಲ್ಲಿ JDS ತಮ್ಮ ಪ್ರಾಬಲ್ಯವನ್ನು ತೋರಿಸುತ್ತೆ ಅನ್ನುವಂಥ ವಿಚಾರ ಈಗ ಹರಿದಾಡ್ತಾ ಇದೆ. ಹಾಗಾದರೆ ಮುಂದಿನ ವಿಧಾನಸಭಾ ಚುನಾವಣೆಗೆ JDS ಏಕಾಂಗಿಯಾಗಿ 100 ಪಕ್ಷದಲ್ಲಿ ಸ್ಪರ್ಧೆ ಮಾಡ್ತದಾ? ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು BJPಯಲ್ಲಿ ಆಂತರಿಕ ಕಲಹಗಳು ಇದ್ದ ಹಾಗೆ JDS ಪಕ್ಷದಲ್ಲೂ ಕೂಡ ಆಂತರಿಕ ಕಲಹಗಳಿದೆ. ಎಲ್ಲ ನಾಯಕರನ್ನು ಕೂಡ ಒಗ್ಗೂಡಿಸಿ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೂ ಕೂಡ ಸಮಾಧಾನವನ್ನು ಮಾಡಿ ಈ ಸಮಾವೇಶ ಅವರಿಗೂ ಒಂದು ಸಮಾಧಾನ ಕೊಡಬೇಕು, ಜೊತೆಗೆ JDSನ ಕಾರ್ಯಕರ್ತರಿಗೂ ಒಂದಿಷ್ಟು ಸಮಾಧಾನ ಕೊಡಬೇಕು. ಆ ನಿಟ್ಟಿನಲ್ಲಿ ಈ ಸಮಾವೇಶ ಒಂದು ಸಂದೇಶವನ್ನು ಕೊಡುತ್ತಾ ಅನ್ನುವಂಥ ವಿಚಾರಗಳು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ ರಾಜ್ಯ ರಾಜಕಾರಣದಲ್ಲಿ. ಇನ್ನೊಂದು ಕಡೆ ಕಾಂಗ್ರೆಸ್ನವರಿಗೆ ಟಕ್ಕರ್ ಕೊಡೋದ್ರ ಜೊತೆಗೇ BJP ಮತ್ತು JDS ನಾವು ಒಗ್ಗಟ್ಟಾಗಿದ್ದೀವಿ, ಜೊತೆಗೆ JDS ಪಕ್ಷದಲ್ಲಿ ಬಿರುಕಿಲ್ಲ,
JDS ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ, ನಾವೆಲ್ಲ ಶಾಸಕರು ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಕೊಡೋದ್ರ ಜೊತೆಗಿದೆ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಾದ್ಯಂತ, ಹಳೆ ಮೈಸೂರು ಭಾಗದ ಕ್ಷೇತ್ರದಾದ್ಯಂತ ಜನತೆಯಲ್ಲಿ JDSನ ಪ್ರಾಬಲ್ಯ ಏನು ಅಂತ ತೋರಿಸ್ಬೇಕು. ಅದ್ರ ಜೊತೆಗೆ ಮತ್ತೊಮ್ಮೆ ವಿಶ್ವಾಸಕ್ಕೆ ಪಡ್ಕೊಳ್ಬೇಕು. ಹರಿದು ಹಂಚಿ ಹೋಗಿರುವಂತಹ JDS ಕ್ಷೇತ್ರ ಮತ್ತೆ JDS ತೆಕ್ಕಿಗೆ ಬರಬೇಕು. ಈ ನಿಟ್ಟಿನಲ್ಲಿ ಈ ಅಭಿನಂದನಾ ಸಮಾವೇಶವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ JDS ಪಾಳ್ಯದಲ್ಲಿ ಕುಮಾರಸ್ವಾಮಿ ಮತ್ತು HD ದೇವೇಗೌಡರು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. Ashwavega English News. Coming soon. Your channel, your voice, your trust.